ಸರ್, ಒಂದು ಯೋಗದ ಕೇಂದ್ರವನ್ನು ಮಾಡ್ತಿರುವಂಥದ್ದು ಆರೋಗ್ಯದ ದೃಷ್ಟಿಯಿಂದ. ಅಲ್ಲಿ ಆ ಕನ್ಸ್ಟ್ರಕ್ಷನ್ ನಾವು ಮಾಡಿರೋದು ಹಾಗೇನೆ ಮಾಡಿದ್ದೀವಿ. ಅಲ್ಲಿ ಬಂದರೆ ಅವರು ಬರೀ ಆಸನ, ಧ್ಯಾನ ಅದರಿಂದ ಮಾತ್ರ ಲಾಭ ಆಗಬೇಕು ಅನ್ನೋದಲ್ಲ, ವಾತಾವರಣದಿಂದನೂ ಆಗಬೇಕು. ಮತ್ತು ಆ ಕಟ್ಟಡದಲ್ಲಿ ಉಳಿದ್ರೂ ಕೂಡ ಅವರಿಗೆ ಆ ಒಂದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಆಗಬೇಕು. ಅದಕ್ಕೆ ನಾವು ಬಳಸಿರುವಂಥದ್ದು ಸಂಪೂರ್ಣವಾಗಿ ಲ್ಯಾಟ್ರೈಟ್ ಬ್ರಿಕ್ಕನ್ನು ಬಳಸಿದ್ದೀವಿ. ನೀವೆಲ್ಲ ಗಮನಿಸಿರ್ತೀರಿ, ಲ್ಯಾಟ್ರೈಟ್ ಬ್ರಿಕ್ ಅಂದರೆ ಅದು ಮಂಗಳೂರು ಕಡೆ, ಕೋಸ್ಟಲ್ ಕಡೆ ಅದು ಸಿಗುತ್ತೆ. ಇದು ಕಾಸರಗೋಡಿಂದ ತರಿಸಿದ್ದೀವಿ. ಇದು ಬೇಸಿಗೆ ಕಾಲದಲ್ಲಿ ಒಂದು ರೀತಿ ತಂಪಾಗಿರುತ್ತೆ, ಮಳೆಗಾಲದಲ್ಲಿ ಒಂಥರ ಬೆಚ್ಚಗಿರುತ್ತೆ. ಅದಕ್ಕಿಂತ ಮೋರವರ್ ಇದ್ರದ್ದು ಇನ್ನೊಂದು ಎಫೆಕ್ಟ್ ಏನಂದರೆ, ಒಂದು ರಿಸರ್ಚ್ ಕೂಡ ಆಗಿರುವಂಥದ್ದು, ಇದರಲ್ಲಿರುವಂಥ ಐರನ್ ಕಂಟೆಂಟ್ಸ್ ಎಲ್ಲ ಏನಿದೆ ಅದ್ರ ಮೇಲೆ ಬಿಸಿಲು ಬಿದ್ದಾಗ ಬಿಡುವಂಥ ಏನು ಹಬೆ ಇದೆ ಅದನ್ನು ಉಸಿರಿನ ರೂಪದಲ್ಲಿ ತೆಗೆದುಕೊಂಡಾಗ ಅದು ಮೆಡಿಷನ್ ಆಗಿ ನಮ್ಮ ಬಾಡಿ ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಒಂದು ರಿಸರ್ಚ್ ಆಗಿದೆ. ಸೊ ಹಾಗಾಗಿ ಇದು ರೇಟ್ ಜಾಸ್ತಿ ಇದ್ದರೂ ಕೂಡ, ಕಾಸ್ಟ್ ಜಾಸ್ತಿ ಅಂತ ಅನಿಸಿರೂ ಕೂಡ, ಬಂದವರಿಗೆ ಸುಮ್ಮನೆ ಅದರೊಳಗಡೆ ಇದ್ದರೂ ಕೂಡ ಅವರಿಗೆ ಹೆಚ್ಚು ಎಫೆಕ್ಟ್ ಆಗಬೇಕು ಆರೋಗ್ಯದ ಮೇಲೆ ಅನ್ನೋ ಕಾರಣಕ್ಕೆ ಆ ಥರದ ನಾವು ಬ್ರಿಕ್ಕನ್ನು ಬಳಸ್ಕೊಂಡಿದ್ವಿ. ಸೊ ಈಗ ಅಲ್ಲಿ ಬಂದಂಥವರಿಗೆ ವಾತಾವರಣ, ಅದು ತೋಟದ ಒಳಗಡೆ ಇರುವಂಥದ್ದು ಶುದ್ಧವಾದ ಗಾಳಿ ಸಿಗುತ್ತೆ. ಮತ್ತು ಈ ರೀತಿಯ ಒಂದು ಬೆಳೆಸಿರುವಂಥ ಮೆಟೀರಿಯಲ್ಗಳಿಂದಲೂ ನಮಗದು ಲಾಭ ಸಿಗುತ್ತೆ. ಯೋಗಾಸನ, ಧ್ಯಾನ ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆ ಬೇಕು ಅಂತಂದರೆ ಆ ಥರದಕ್ಕೆ ಪೂರಕವಾದಂಥ ದೇವಸ್ಥಾನ ಇದೆ, ಮತ್ತು ಯಜ್ಞ ಮಂಟಪ ಇದೆ. ಹಾಗೆ ಒಂದು ಕಲ್ಯಾಣಿ ಕೂಡ ಅಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಗೋಶಾಲೆ ಇದೆ. ಸುತ್ತಲೂ ಒಂದು ವಾಕಿಂಗ್ ಮಾಡಿದಾಗ ಅಲ್ಲಿ ಅವರಿಗೆ ಸುಮಧುರವಾದಂತಹ ಸಂಗೀತ, ಶ್ಲೋಕ ಇದೆಲ್ಲವನ್ನು ಕೇಳಿಸ್ಕೊಂಡು ಅವ್ರು ವಾಕಿಂಗ್ ಮಾಡ್ಬೋದು. ಒಟ್ಟಾರೆ ಅಲ್ಲಿ ಬಂದರೆ ಸಂಪೂರ್ಣವಾಗಿ ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಏನೇನು ಬೇಕು, ಮಾನಸಿಕ, ಶಾರೀರಿಕವಾದಂಥ ಆರೋಗ್ಯಕ್ಕೆ ಇದೆಲ್ಲವೂ ಸಿಗಬೇಕು. ಸೊ ಮತ್ತು ಇವತ್ತಿನ ಇದೆಲ್ಲವೂ ಕೂಡ ಒಂದು ರೀತಿ ಕಮರ್ಷಿಯಲೈಸ್ ಆಗಿದೆ. ಹೊರಗಡೆ ಸಾಕಷ್ಟು ಇದನ್ನು ಪೇ ಮಾಡಿ ಇವತ್ತು ಹೋಗಬೇಕಾಗಿದೆ. ಸೊ ಅದಕ್ಕಿದೊಂದು ನಾವೊಂದು ಟ್ರಸ್ಟ್ ಮಾಡಿದ್ದೀವಿ, ಯೋಗಕ್ಷೇಮ ಯೋಗ ಸಾಧನಾ ಧಾಮ ಅಂತ. ಆ ಟ್ರಸ್ಟ್ ಅಂಡರ್ನಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಸೇವಾ ಭಾವದಲ್ಲಿ ನಾವು ಮಾಡ್ತಿದ್ದೀವಿ. ಮತ್ತು ಅಲ್ಲೇ ಬೆಳಗ್ಗೆ ಬಂದು ಯೋಗಾಭ್ಯಾಸ ಮಾಡಿ ಹೋಗ್ತೀವಿ ಅನ್ನೋಂಥವ್ರಿಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ, ಅಂದರೆ ಸ್ಥಳೀಯ ಜನರಿಗೆ. ಸೊ ಅವರಿಗೆ ಉಚಿತವಾಗಿ ನೀಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೊರಗಡೆಯಿಂದ ಬಂದಂಥವ್ರಿಗೆ ಅವರು ಸ್ಟೇ ಆಗಬೇಕಾಗುತ್ತೆ. ಸ್ಟೇ ಆದಾಗ ಒಂದಷ್ಟು ಖರ್ಚು ಬರುತ್ತೆ. ಅದಕ್ಕೆ ಒಂದು ಟ್ರಸ್ಟ್ ಕಡೆಯಿಂದ ಒಂದು ನಾಮಿನಲ್ ಆಗಿ ಅದೊಂದು ಫೀಸನ್ನು ಇದು ಮಾಡ್ತೀವಿ. ಅದು ಬಿಟ್ಟರೆ ಹೆಚ್ಚು ನಾವು ಆರೋಗ್ಯ ಅವ್ರಿಗೆ ಸಿಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡಿರುವಂಥದ್ದು.